ನಮಸ್ಕಾರ ವೀಕ್ಷಕರೇ. ತುಲಾ ರಾಶಿಯಲ್ಲಿ ಜನನವಾಗಿರೋರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮ ಏನಪ್ಪ ಹೇಳುತ್ತೆ. ಈ ಆಗಸ್ಟ್ ತಿಂಗಳಲ್ಲಿ ನಮಗೆ ಆಗು ಹೋಗುಗಳು ಹೇಗಿದೆ, ತುಲಾ ರಾಶಿಯವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಾ. ಆ ಸಮಸ್ಯೆಗಳಿಂದ ದೂರ ಆಗ್ತೀವೋ ದೂರ ಆಗೋದಿಲ್ವೋ, ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಅಥವಾ ನಮ್ಮ ಮನೆಗಿನೇ ಏನಾದರೂ ಚೇಂಜಸ್ ಮಾಡ್ಕೋಬೇಕು. ಈ ರೀತಿ ಸಾಕಷ್ಟು ವಿಚಾರಗಳು ನಿಮ್ಮ ತಲೆ ಒಳಗಡೆ ಗುಂಗೊಡಿತಾ ಇರ್ತದೆ. ಖಂಡಿತವಾಗ್ಲೂ ಆ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಸರಿ, ಈ ಆಗಸ್ಟ್ ತಿಂಗಳು ಯಾವ ರೀತಿ ಇರುತ್ತೆ ತುಲಾ ರಾಶಿಯವರಿಗೆ ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲನೇದಾಗಿ, ನಿಮಗೆ ಗುರುವಿನ ಬಲ ಕಮ್ಮಿ ಇದೆ. ಪರಮಾತ್ಮನಾದಂತಹ ಶನಿ ಮಹಾತ್ಮನು ವಕ್ರಿಗತನಾಗಿ ಷಷ್ಠ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಆಗ ಏನ್ ಹೇಳುತ್ತೆ ಅಂದ್ರೆ, ಸ್ವಲ್ಪ ದೂರ ಪ್ರಯಾಣ, ಅಂದ್ರೆ ದೂರ ಪ್ರಯಾಣದಿಂದ ನಿಮ್ಗೆ ಸಂಪಾದನೆ ಆಗುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಆರೋಗ್ಯದಲ್ಲೂ ಸಹ ಪ್ರಮುಖವಾಗಿ ಬೆನ್ನು ಹುರಿ ಅಥವಾ ಸೊಂಟ ಅಂತ ಏನ್ ಹೇಳ್ತೀವೋ ಆ ಭಾಗದಲ್ಲಿ ಸ್ವಲ್ಪ ನೋವು ಕಾಣುವಂತ ಸಾಧ್ಯತೆ ಇರ್ತದೆ. ಇದನ್ನ ನೀವು ಹುಷಾರಾಗಿ ಅನುಭವಿಸ್ಬೇಕು. ಅಂದ್ರೆ ಅನುಭವಿಸುವಂಥದ್ದು ವಿಚಾರ ಅಲ್ಲ ಅದು, ನಾನು ಹೇಳ್ತಾ ಇರೋದು ಹುಷಾರಾಗಿ ಇದ್ರೆ ಒಳ್ಳೇದು. ಭಾರವನ್ನು ಎತ್ತುವಂಥದ್ದಾಗಿರ್ಬೋದು, ಮೆಟ್ಲುಗಳನ್ನ ತುಂಬಾ ಬೇಗ ಹತ್ತಿ ಇಳಿಯುವಂಥದ್ದಾಗಿರ್ಬೋದು, ಈ ತರದ್ದು ಏನಾದರೂ ಮಾಡಿದೆ ಆದ್ರೆ, ಅಥವಾ ತುಂಬಾ ಬೆಂಡಿಂಗ್ ಮಾಡುವಂಥದ್ದು ಇದೆಲ್ಲ ಮಾಡಿದೆ ಆದ್ರೆ ಬೆನ್ನು ಹುರಿಗೆ ಸಂಬಂಧಪಟ್ಟಂತಹ ನೋವುಗಳನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇನ್ನ ಸ್ವಾಮಿ, ನಾವು ಕೆಲಸ ಏನಾದ್ರು ಚೇಂಜ್ ಮಾಡ್ಬೋದಾ ಅಂದ್ರೆ ಖಂಡಿತ ಮಾಡ್ಬೋದು. ಕೆಲಸದಲ್ಲಿ ವ್ಯತ್ಯಾಸ ಕಂಡಿರುತ್ತೆ. ಈಗ ಹೋದ್ ತಿಂಗಳಲ್ಲೇ ಅಲ್ವಾ ಈ ತಿಂಗಳಲ್ಲೇ ಸ್ವಲ್ಪ ಕೆಲಸದಲ್ಲಿ ವ್ಯತ್ಯಾಸ, ಅಂದ್ರೆ ಬೇರೆ ಕೆಲಸ ಅಪ್ಲಿಕೇಶನ್ ಹಾಕಿರ್ತೀರಾ, ಬೇರೆ ಕೆಲಸ ಸಿಗುವಂಥದ್ದು, ಅಥವಾ ನೀವು ಇದ್ದಂತಹ ಕೆಲಸದಲ್ಲೇ ಸ್ವಲ್ಪ ಮಟ್ಟಿಗೆ ಬೇರೆ ಚೇಂಜ್ ಆಗುವಂತ ಸಾಧ್ಯತೆ ಸಹ, ಬೇರೆ ಪ್ರಾಜೆಕ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಸಹ ಇರ್ತದೆ. ಅದರಲ್ಲೂ ಯಾರೆಲ್ಲ ಈ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರ್ತಿರಲ್ಲ ಅವ್ರಿಗಂತೂ ಅದ್ಭುತ ಫಲ ನೋಡಿ. ಯಾರೆಲ್ಲ ಅದರಲ್ಲೂ ಈ ವಿಜ್ಞಾನಿಗಳಾಗಿರ್ಬೋದು ಅಥವಾ ಇಂಜಿನಿಯರ್ಸ್ ಆಗಿರ್ಬೋದು, ಇಂಥವ್ರಿಗೆಲ್ಲ ಏನೋ ಒಂದು ರೀತಿಯಂತ ಚೇಂಜಸ್ ಕಾಣುವಂತ ಸಾಧ್ಯತೆ ಇರ್ತದೆ. ತುಂಬಾ ಒಳ್ಳೆ ಫಲಗಳನ್ನು ನೀವು ಕಾಣ್ಬೋದು. ಅದರೊಟ್ಟಿಗೆ ನಿಮ್ಮ ಮಕ್ಕಳ ಓದಿನ ವಿಚಾರದಲ್ಲಿ ಚಿಂತೆ ಮಾಡಕ್ ಹೋಗ್ಬಿಡಿ, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬಿಡಿ. ಖಂಡಿತ ಚೆನ್ನಾಗಿ ಓದ್ತಾರೆ, ಭಯ ಪಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮ ಮಕ್ಕಳು ಸ್ವಲ್ಪ ಈಗ ಈ ಪ್ರಸ್ತುತ ಸಾಲಿನಲ್ಲಿ ಸ್ವಲ್ಪ ಸೋಂಬೇರಿತನವನ್ನ ಸಹ ಅನುಭವಿಸ್ತಾ ಇರ್ತಾರೆ. ಬೇಗ ಎದ್ದೋಳಲ್ಲ, ಎಬ್ಬರಿಸ್ಬೇಕು, ಬೇಗ ತಿನ್ನಲ್ಲ, ತಿನ್ನಿಸ್ಬೇಕು, ತಿಂತಾ ಇದ್ರು ಅರ್ಧಂಬರ್ಧ ತಿನ್ನುವಂಥದ್ದು, ಈ ರೀತಿ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ತುಲಾ ರಾಶಿಯಲ್ಲಿ ಜನನವಾಗಿರುವಂಥವ್ರು ಒಂದು ಒಳ್ಳೆಯ ಪರಿಹಾರ ನಾನು ತಿಳಿಸ್ಕೊಡ್ತೀನಿ, ಅದನ್ನ ಮಾಡಿದ್ರೆ ಸಾಕು. ಪ್ರತಿನಿತ್ಯ ದುರ್ಗೆಯ ಆರಾಧನೆ, ದುರ್ಗಾ ಪರಮೇಶ್ವರಿಯ ದೇವಾಲಯಕ್ಕೆ ಹೋಗುವಂಥದ್ದು, ಅಥವಾ ಹೆಣ್ಣು ದೇವರ ಸ್ಮರಣೆ ಮಾಡುವಂಥದ್ದು, ಮನೆಯಲ್ಲೇ ಕೂತ್ಕೊಂಡು ಓಂ ಹ್ರೀಂ ಧೂಮ್ ದುರ್ಗೆ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡೋದಂಥದ್ದು ಮಾಡಿದ್ದೇ ಆದ್ರೆ ಖಂಡಿತ ಒಳ್ಳೇದಾಗುತ್ತೆ. ತುಲಾ ರಾಶಿಯವರು ವೃತ್ತಿ ಆಗಿರ್ಬೋದು, ಸ್ವಂತ ವೃತ್ತಿ ಆಗಿರ್ಬೋದು, ಅಥವಾ ಪ್ರವೃತ್ತಿ ಅಥವಾ ಸೇವಾ ವೃತ್ತಿ, ಎಲ್ಲದರಲ್ಲೂ ಚೇಂಜಸ್ನ ಈ ಮಂತ್ರದಿಂದ ಕಾಣ್ಬೋದು ಅಂತ ಹೇಳ್ತಾ ಇದ್ದೀನಿ. ಸಂಪೂರ್ಣವಾಗಿ ಆ ಪರಮಾತ್ಮನು ತುಲಾ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನು ಅನುಗ್ರಹಿಸಿ ಅಂತ ನಾನು ಬೇಡ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.